ವಿದ್ಯಾರ್ಥಿಗಳು ಮಾಡಿರಿ, ಮಾಡಿದ್ರಿಂದ ನಿಮ್ಗೆ ಗೊತ್ತಾಗ್ತದೆ. ಸರಿಯಾಗಿ ಅರ್ಥ ಮಾಡ್ಕೊಂಡು ಗಣಿತಗಳನ್ನು ಮಾಡಿದ್ರಿ ಅಂದ್ರೆ ಬರ್ತದೆ. ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಇವೆಲ್ಲ ಅನುಪಾತಗಳನ್ನು ಹೆಂಗೆ ಹಚ್ಕೋಬೇಕು ಅನ್ನೋದು ನೋಡ್ರಿ. ಮಾಡೋದಾದ್ರಿಂದ ವಿಡಿಯೋ ಆನ್ ಮಾಡಿದರೆ ನೀವು ಮಾಡೋದಾದ್ರೆ ನೀವು ವಿಡಿಯೋ ಆನ್ ಮಾಡಿ. ಯಾಕಂತ ವಿಡಿಯೋ ನಿಮ್ಮ ಕೈ ಮ್ಯೂಟ್ ಮಾಡಿದರೆ ಅಂದ್ರೆ ನೀವು ಮಾಡೋದಾಗೋ ತನಕ ಮ್ಯೂಟ್ ತೆಗಿಬೇಡ್ರಿ. ನೀವು ಮಾಡೋದಾದ್ರೆ ಮ್ಯೂಟ್ ತೆಗೀರಿ. ಓಕೆ, ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಇವು ಅನುಪಾತ ಲೆಕ್ಕಗಳು ಹೆಂಗೆ ಇರ್ತಾವ ಅನ್ನೋದು ನೀವು ನೋಡ್ರಿ. ಇಲ್ಲಿ ಒಬ್ಬ ನೌಕರನ ಸಂಬಳದ ಖರ್ಚು ಮತ್ತು ಉಳಿತಾಯಗಳ ಅನುಪಾತ ಅಂದ್ರೆ ಫಸ್ಟ್ ಇದು ಖರ್ಚು ಬರ್ಕೋರಿ. ಖರ್ಚು ಅನುಪಾತ ಬರೋಬ್ಬರಿ ಖರ್ಚಿನ ಅನುಪಾತ ಬರೋಬ್ಬರಿ 8. ಉಳಿತಾಯದ ಅನುಪಾತ ಬರೋಬ್ಬರಿ 3. ಅನುಪಾತ ಖರ್ಚ ಉಳಿತಾಯ ಕೊಟ್ಟಾನ. ಆಯ್ನ ಸಂಬಳದ ಇದನ್ನು ತಕೋಬೇಕು. ಸಂಬಳದ ಅನುಪಾತ ಏನು ಮಾಡಬೇಕು? ಖರ್ಚು ಮತ್ತು ಉಳಿತಾಯನ ಕೂಡಿಸಿದ್ರೆ 11 ಏನಾಗ್ತದೆ? ಸಂಬಳದ ಅನುಪಾತ ಆಗ್ತದೆ. ಅದನ್ನು ತಿಳ್ಕೊಬೇಕು ಮೊದಲು ನೀವು. ಇಲ್ಲೇ ನಿಮಗೆಲ್ಲ ಕಂಡು ಹಿಡಿಬೇಕು. ಈಗ ಏನು ಕೊಟ್ಟಾನವ? ಖರ್ಚು ಇಲ್ಲದ ನೋಡ್ರಿ. ಈ ಖರ್ಚಕ್ಕೆ ನೀವು ಎದುರಿಗೆ 4,400 ರೂಪಾಯಿ ಹಾಕೋಬೇಕು. ಇದು ಖರ್ಚು. 8 ಖರ್ಚು ಇದ್ದಾಗ ಏನು ಕೇಳ್ಯಾರ ಅವರು? ಸಂಬಳ ಕೇಳ್ಯಾರ. ಸಂಬಳದ ಅನುಪಾತ 11 ರೂಪಾಯಿ. 8 ಖರ್ಚು ಇತ್ತಂದ್ರೆ ಸಂಬಳ ಎಷ್ಟಿರುತ್ತೆ? 11 ರೂಪಾಯಿ ಇರ್ತದೆ ಸಂಬಳ. ಸಂಬಳ ಲೆಕ್ಕಿದು 4,400 ರೂಪಾಯಿ. 4,400 ರೂಪಾಯಿ ಖರ್ಚು ಇದ್ದಾಗ ಸಂಬಳ ಬರೋಬ್ಬರಿ ಎಷ್ಟಿರ್ತದೆ? 4,400 ಗುಂಡ್ಲೆ 11 ಸರ್ವಸ್ವಾಗಲೇ 8. 8 ಒಂದಲೇ 8 5 40. 8 5 40. 0ಗೆ 0 ನೋಡಿ. 550. 550ಕ್ಕೆ 11 ಗುಣಾಕಾರ ಮಾಡಿದ್ರೆ 550ಕ್ಕೆ 11 ಗುಣಾಕಾರ ಮಾಡಿದರೆ ಒಂದು ಪೂಜೆ ತಗೋರಿ. ಮತ್ತೇನದ 550 ಇದ್ರಾಗ ಕೂಡಿಸಿಬಿಡ್ರಿ. ಎಷ್ಟು ಸರಳ ಅದ ನೋಡ್ರಿ. 5 10 1 6,050. 11 ಪೂಜೆ 11 5 55. 11 5 55. 1 5 60 ನೋಡಿ. ಸಂಬಳ ಎಷ್ಟಾಯ್ತು? 6,050 ರೂಪಾಯಿ. ಆನ್ಸರ್ 6,050 ರೂಪಾಯಿ ಸಂಬಳ. ನೋಡಿ, ಅಂತಾನೆ ಮಾದರಿ ಅದ ನೋಡ್ರಿ. ಅದು ಬಿಡಿಸ್ರಿ. ಅದು ನೋಡ್ರಿ, ಸಾಕಷ್ಟು ಉದಾಹರಣೆಗಳನ್ನು ಹಾಕಿ ನಾನು. ಯಾಕಂದ್ರೆ ಒಂದ್ಸಲ ನೀವು ಪರ್ಫೆಕ್ಟ್ ಆಗಿ ಬಿಡ್ಬೇಕಿದೆ. ಭಾಳ ನೋಡಬಾರ್ದು ಗಣಿತ. ನಿಮ್ಗೆ ಅಷ್ಟು ಆ ನಮೂನೆ ನಾವು ಸೀರಿಯಲ್ ಇರ್ತಾವೆ ಗಣಿತವು. ಒಬ್ಬ ನೌಕರನ ಉಳಿತಾಯ ಮತ್ತು ಖರ್ಚುಗಳ ಅನುಪಾತ 5:3 ಆಗಿದೆ. ಅವನ ತಿಂಗಳ ಉಳಿತಾಯ 2,400 ಇದ್ದರೆ ಸಂಬಳ ಎಷ್ಟು? ಓಕೆ, ಉಳಿತಾಯದ ಅನುಪಾತ ಮೊದಲು ಹೆಂಗೆ ಬರ್ದ ನೋಡ್ರಿ. ಉಳಿತಾಯದ ಅನುಪಾತ ಕರೆಕ್ಟೇ ಬರ್ಕೋಬೇಕು. ಅಂದ್ರೆ ಲೆಕ್ಕ ಕರೆಕ್ಟ್ ಆಗ್ತಾವ. ಮೊದಲು ಏನು ಬರ್ದಾನ? ಉಳಿತಾಯ ಬರ್ದಾನವ. ಉಳಿತಾಯದ ಅನುಪಾತ 5. ಆಮೇಲೆ ಖರ್ಚಿನ ಅನುಪಾತ ಬರೋಬ್ಬರಿ 3. ಆಮೇಲೆ ಸಂಬಳದ ಅನುಪಾತ 2 ಕೂಡಿಸ್ಕೋಬೇಕು. ಇದನ್ನು ಖರ್ಚ ಉಳಿತಾಯ ಕೂಡಿಸಿದ್ರೆ ಏನು ಬರ್ತದ? ಸಂಬಳ ಬರ್ತದ. ಅದನ್ನು ಕೊಟ್ಟಿರಂಗಿಲ್ಲ, ನೀವೇ ತಕ್ಕೋಬೇಕು. 8 ಆಯ್ತು ನೋಡಿ. ಏನು ಕೇಳ್ಯಾನವ? ಉಳಿತಾಯ ಕೊಟ್ಟಾನ, ಖರ್ಚು ಕೊಟ್ಟಾನ. ಉಳಿತಾಯ ಕೊಟ್ಟಾನ. ಉಳಿತಾಯಕ್ಕೆ ಹಚ್ಕೋರಿ. ಎಷ್ಟದ ಉಳಿತಾಯ? 2,400 ರೂಪಾಯಿ ಅದ ನೋಡ್ರಿ.
5 ಉಳಿತಾಯ ಇದ್ದಾಗ 5 ಉಳಿತಾಯಕ್ಕೆ ಏನು ಕೇಳ ಸಂಬಳ 8 ಇರ್ತದ. 8 ಸಂಬಳ 2400 ರೂಪಾಯಿ ಉಳಿತಾಯಕ್ಕೆ ಎಷ್ಟು ಸಂಬಳ ಇರ್ತದ? 2400 ಗುಂಡ್ಲೆ 8 ಸರಾಸರಿ 5. 5 ಒಂದ್ಲೆ 5 4 20, 5 8 40, 0 0, 8 ಪೂಜೆ 8 8 64, ಕೈಲ ಬಂತು 6, 8 4 32, 1 6 38. ಆನ್ಸರ್ ಈಸ್ ಈಕ್ವಲ್ ಟು 3840 ರೂಪಾಯಿ. ಸಾಕು. ಭಾಳ ಸರಳ ಇರ್ತಾವೆ. ಮುಂದೆ ತಿಳ್ಕೊಂಡ್ರಿ ಅಂದ್ರೆ ಮುಂದೆ ನಿಮಗೆ ಸಾಕಷ್ಟು ಗಣಿತಗಳನ್ನು ಮಾಡ್ಲಿಕ್ಕೆ ಬರ್ತದೆ. ಲಕ್ಷ ಕೊಟ್ಟು ನೋಡ್ರಿ. ಸರಿಯಾಗಿ ಮಾಡಿದ್ರಿ ಅಂತಂದ್ರೆ ಯಾವುದು ಬಿರಿ ಅಲ್ಲ ಮನುಷ್ಯ, ಅದನ್ನು ನೀವು ತಿಳ್ಕೊಳ್ರಿ. ಸರಿಯಾಗಿ ಮಾಡ್ರಿ, ನೀವು ಲೆಕ್ಕಗಳೆಲ್ಲ ಬರ್ತಾವ ನೋಡಿ. ಈಗ ಅನುಪಾತಗಳು ಹೆಚ್ಚು ಕಡಿಮೆ ಮುಗ್ದಂಗೆ ಆಗ್ಯಾವ, ಮೈಗೆ ಹೊಸ ಬರ್ತಾವ ಮತ್ತೆ.